ಮೆಲ್ಗೆ ಬಾ. ನಿಧಾನ ನಡಿ. ಅಬ್ಬ ಎಷ್ಟು ದೊಡ್ಡ ಅಂಗಡಿ ಅಲ್ಲ. ಕರ್ಕೊಂಡ್ ಬಂದೆ. ಇವತ್ತು ನಿನ್ ಬರ್ತ್ಡೇ ಅಲ್ವಾ, ಅದಕ್ಕೆ ನಿಂಗೆ ಹೊಸ ಹೊಸ ಫ್ರಾಕ್ ತೆಕ್ಕೊಡೋಣ ಅಂತ. ಹಾಯ್ ಶ್ವೇತಾ. ಹಾಯ್. ಶ್ವೇತಾ, ನಾ ಮುಂದೆ ಮುಂದೆ ಹೋಗ್ತಾ ಇದ್ರೆ ನೀ ಎಲ್ಲೆಲ್ಲೋ ನೋಡ್ತಾ ಹಿಂದ್ಗಡೆನೆ ಉಳಿದ್ಬಿಟ್ಟಿಯಲ್ಲ. ಬಾ ನನ್ ಜೊತೆ. ಎಸ್ ಮೇಡಮ್, ಏನ್ ಬೇಕಾಗಿತ್ತು? ಈ ಮಗು ಸೈಜಿನ ಫ್ರಾಕ್ ತೋರಿಸಿ. ಎಕ್ಸ್ಪೋರ್ಟ್ ವೆರೈಟಿ ಕೊಡ್ಲಾ? ತೋರಿಸಿ ನೋಡೋಣ. ಯಾರ ಹತ್ರನೂ ಇರ್ಕೂಡ್ದು ಅಂತ ಪ್ಯಾಟರ್ನ್ ಫ್ರಾಕ್ ತೋರಿಸಿ. ನನ್ ಮಗಳು ಅದನ್ನ ಹಾಕೊಂಡು ಎಲ್ಲಾರ್ನೂ ದಂಗ್ ಬಡಿಸ್ಬಿಡ್ಬೇಕು. ಇಲ್ಲ ಮರಿ, ನಾನು ನಿಮ್ಮಂತ ಮನುಷ್ಯನೇ, ಸುಮ್ನೆ ವೇಷ ಹಾಕೊಂಡಿದ್ದೀನಿ ಅಷ್ಟೇ. ಯಾಕೆ ಅಂದ್ರೆ ಇಲ್ಲಿ ಬರೋ ನಿನ್ನಂತ ಪುಟ್ಟು ಮಕ್ಕಳನ್ನ ಆಕರ್ಷಣೆ ಮಾಡೋಕೆ. ಮತ್ತೆ ಮತ್ತೆ ನಿಮ್ ಡ್ಯಾಡಿ ಮಮ್ಮಿನ ನೀನ್ ಇಲ್ಲಿ ಕರ್ಕೊಂಡ್ ಬರ್ತೀಯ, ನಮ್ ವ್ಯಾಪಾರ ಜಾಸ್ತಿ ಆಗುತ್ತೆ. ಇದು ಸರಿ ಹೋಗುತ್ತಲ್ಲ? ಸರಿ, ಪ್ಯಾಕ್ ಮಾಡಿ. ಓಕೆ ಮೇಡಮ್. ನಿನ್ ಹೆಸರೇನು ಮರಿ? ಶ್ವೇತಾ. ಹುಲಿ. ನನ್ನ ಹೆಸರು ಯಾರಿಗೂ ಬೇಡ, ನೀನು ನನ್ನ ಹುಲಿ ಅಂತಾನೆ ಕರಿ, ನನ್ಗ ಅದೇ ಚೆನ್ನ. ಶ್ವೇತಾ, ಇಲ್ಲೇನ್ ಮಾಡ್ತಾ ಇದೀಯಾ? ನಾನ್ ನಿನ್ನ ಅಲ್ಲೆಲ್ಲ ಹುಡ್ಕಾಡ್ದೆ. ಮಮ್ಮಿ, ನಾನು ಹುಲಿ ಕೈನಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ, ಅದನ್ನ ತಿಂದಾಕ್ಬಿಟ್ಟೆ. ಶ್ವೇತಾ, ಎಂತ ಮಾತಾಡ್ತಾ ಇದೀಯಮ್ಮ? ಹುಟ್ಟದ ದಿನ ಇಂಥ ಕೆಟ್ಟ ಮಾತಾಡ್ಬಾರ್ದಮ್ಮ. ಬಾ. ಹುಲಿ ಹುಲಿ, ಇವತ್ ಸಂಜೆ ನನ್ ಬರ್ತಡೆ, ನೀನ್ ನಮ್ಮ ಮನೆಗೆ ಬರ್ಬೇಕು. ಖಂಡಿತ ಬರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಆದ್ರೆ ನಿಮ್ ಮನೆನೇ ನನಗೆ ಗೊತ್ತಿಲ್ವಲ್ಲ. ಇದು ಕಾಸು ಕೊಡ್ತೀನಿ. ಶ್ವೇತಾ, ಅವ್ರಿಗೆ ಅಂಗಡಿಲಿ ಎಷ್ಟೊಂದ್ ಕೆಲ್ಸ ಇರುತ್ತೆ, ಹೇಗ್ ಬರಕ್ಕಾಗುತ್ತೆ ಅಲ್ವಾ? ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಿ. ಬಾ. ಟಾಟಾ, ಬಾಯ್ ಬಾಯ್. See you. ಟಾಟಾ, ಬಾಯ್ ಬಾಯ್. ಶ್ವೇತಾ, ನಾ ತಗೊಂಡಿರೋ ಫ್ರಾಕ್ ನಿಂಗೆ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ಮಮ್ಮಿ. ಡ್ಯಾಡಿ ಸ್ಪೆಷಲ್ ಪ್ರೆಸೆಂಟೇಷನ್ ತಗೊಂಡ್ಕೊಡ್ತೀನಿ ಅಂದ್ರಲ್ಲ, ಏನದು ಮಮ್ಮಿ? ಎಲ್ಲದಕ್ಕೂ ಪ್ರಶ್ನೆ. ಸ್ಪೆಷಲ್ ಅಂದ್ರೆ ದಿನಾ ಕಾಣಕ್ ಸಿಗದೆ ಇರೋಂಥದ್ದು ಅಂತ. ಅಂತದ್ದು ಏನ್ ತಂದ್ಕೊಡ್ತಾರೆ ಮಮ್ಮಿ? ಅದನ್ನ ಮೊದ್ಲೇ ಕೇಳಿ ತಿಳ್ಕೊಂಡ್ಬಿಟ್ರೆ ಥ್ರಿಲ್ ಇರಲ್ಲ ಅಲ್ವಾ? ಡ್ಯಾಡಿ ಆ ಪ್ಯಾಕೆಟ್ ತಂದ್ಕೊಟ್ಟಾಗ ಒಳಗಡೆ ಏನಿರ್ಬೋದು ಅಂತ ಆಲೋಚನೆ ಮಾಡ್ತಾ ಓಪನ್ ಮಾಡ್ದಾಗ್ಲೇ ಮಜಾ. ಸರಿ, ನಾನು ನಿನ್ನ ಡ್ಯಾಡಿನ ಕೇಳಿಲ್ಲ. ವೆರಿ ಗುಡ್ ಗರ್ಲ್. ಡ್ರೈವರ್, ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸಕ್ಕಾಗಲ್ವಾ? ಈ ತರ ಕೇರ್ಲೆಸ್ ಗಾಡಿ ಓಡಿಸ್ಬಿಟ್ಟು ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಒಳಗಡೆ ಕೂತಿರೋರ್ ಗತಿ. ಸಾರಿ ಮೇಡಮ್. ನಮ್ ಗಾಡಿಗೆ ಡಿಕ್ಕಿ ಹೊಡೆದಿದ್ರೆ ನಾವು ಚಟ್ನಿ. ಶ್ವೇತಾ, ನಾನು ನಿಂಗೆ ಎಷ್ಟು ಸಲ ಹೇಳಿದೀನಿ ಈ ತರ ಕೆಟ್ಟ ಮಾತೆಲ್ಲ ಆಡಬಾರ್ದು ಅಂತ. ಸಾರಿ ಮಮ್ಮಿ. ಆ ಎಕ್ಸ್ಪೋರ್ಟ್ ಆರ್ಡರ್ನ ನಾಳೆದ ಡಿಸ್ಪ್ಯಾಚ್ ಮಾಡಕ್ಕೆ ವ್ಯವಸ್ಥೆ ಮಾಡಿ. ಹೌದು, ಥ್ಯಾಂಕ್ ಯು ವೆರಿ ಮಚ್. ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ಎಸ್ ಮಿಸ್ ಶೀಲಾ. ಸರ್, 5 ಗಂಟೆ. ಯಾಕೆ ಮನೆಗೆ ಹೋಗ್ಬೇಕಾ? ಇಲ್ಲ ಸರ್, ಇವತ್ ಸಂಜೆ ನಿಮ್ ಮಗಳು ಶ್ವೇತಾ ಹುಟ್ಟಿದ ಹಬ್ಬ, ಜ್ಞಾಪಕ ಮಾಡು ಅಂತ ಹೇಳಿದ್ರಲ್ಲ ಸರ್. ಓ ಯಾ, ಮರ್ತೇ ಬಿಟ್ಟಿದ್ದೆ. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ನಿಮ್ ಕಂಪನಿ ಹೆಸರಿಗೆ ಮಸಿ ಬಳಿ ಅಂತ ಪರಿಸ್ಥಿತಿ ಬಂದಿದೆ. ವಾಟ್ ಯು ಮೀನ್? ಹೇಳ್ತೀನಿ ಅನ್ನಲ್ಲ, ಬನ್ನಿ. ಏನ್ ಸರ್, ಏನ್ ವಿಷಯ? ನಮ್ ಕಂಪನಿ ಸರ್ಕಾರ ಕೊಡಬೇಕಾದ ಯಾವ ಬಾಕಿನೂ ಉಳಿಸ್ಕೊಂಡಿಲ್ಲ, ಎಲ್ಲ ಅಪ್ ಟು ಡೇಟ್ ಆಗಿ ಪೇ ಮಾಡಿ ಆಗಿದೆ. ಆ ವಿಷಯದಲ್ಲಿ ನಮ್ಮ ಯಜಮಾನರು ತುಂಬಾ ಪ್ರಾಂಪ್ಟ್. ಅಂದ್ಮೇಲೆ ಮತ್ತ್ಯಾಕೆ ಯಜಮಾನ್ರನ್ನ ಕರ್ಕೊಂಡು ಹೊರಟಿದ್ದೀರಾ? ಮಿಸ್ಟರ್ ಮದನ್, ನೀವು ಮಾತಾಡಿದಿರ ಸುಮ್ಮನೆ ನನ್ನ ಜೊತೆ ಬಂದ್ರೆ ವಿಷಯ ತಾನಾಗೆ ತಿಳಿಯುತ್ತೆ. ಇನ್ಸ್ಪೆಕ್ಟರ್, ಇದು ಘೋರವಾದ ದುರಂತ. ಯಾರೋ ಸ್ವಾರ್ಥಿಗಳ ದುರಾಸೆಗೆ ಈ ಅನಾಥ ಮಕ್ಕಳು ಬಲಿಯಾಗಿದ್ದಾರೆ. ಆ ದ್ರೋಹಿಗಳನ್ನ ಸುಮ್ಮನೆ ಬಿಡಬಾರ್ದು. ಅವ್ರಿಗೆ ಬೇಕಾದಷ್ಟು ಧನಬಲ ಇರೋರ, ಪದವಿಲಿರೋರ್ ಬೆಂಬಲ ಇರುತ್ತೆ. ಈ ಅನಾಥ ಮಕ್ಕಳಿಗೆ ಯಾರ ಸಹಾಯನೂ ಇಲ್ಲ. ಸತ್ ಮಕ್ಕಳು ಅನಾಥರು ಅಂತ ನೀವು ಉದಾಸೀನ ಮಾಡ್ಬಿಡಿ ಇನ್ಸ್ಪೆಕ್ಟರ್. ಇಲ್ಲಿ ನ್ಯಾಯ ಗೆಲ್ಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೇಕು. ಇದೇ ನಿಮ್ ಜವಾಬ್ದಾರಿ. ಮೇಡಮ್,
ನಮ್ ಜವಾಬ್ದಾರಿ ಏನು ಅಂತ ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನಾವು ಮಾಡ್ಬೇಕಾದನ್ನ ಮಾಡೇ ಮಾಡ್ತೀವಿ. ನಮ್ಮ ಮಾತನಾಡ ಅಷ್ಟು ನಂಬಿಕೆ ಇಲ್ದಿದ್ರೆ, ಈ ಕೆಲ್ಸದ ಮೇಲೆ ನಿಮ್ಗೆ ಅಷ್ಟು ಆಸೆ ಇದ್ರೆ ಈ ಕೆಲ್ಸಕ್ಕೆ ನೀವೇ ಸೇರ್ಕೊಳ್ಳಿ. ಹಾಗನ್ಬೇಡಿ ಇನ್ಸ್ಪೆಕ್ಟರ್. ಮಿಸ್ ಮಾಯಾ ಜವಾಬ್ದಾರಿ ಇರೋ ಒಬ್ಬ ಸಮಾಜ ಸೇವಕಿ. ಇಂಥ ಅನ್ಯಾಯಗಳು ನಡೀತಿರೋದನ್ನ ನೋಡಿ ಅವರಿಗೆ ಸಹಿಸೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೀಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲೂ ನ್ಯಾಯ ಇದೆಯಲ್ಲ. ಹಣ್ಣು ತಿಂದವನು ಬಚಾಯಿಸ್ಕೋತಾನೆ, ಸಿಪ್ಪೆ ಹಿಡ್ಕೊಂಡವನು ಸಿಕ್ಕ ಹಾಕೋತಾನೆ. ಜೊತೆಗೆ ಪೊಲೀಸ್ನವ್ರನ್ನ ಒಳಗೆ ಹಾಕೊಂಡು ಕೇಸನ್ನ ಮುಚ್ಚಾಕ್ತಾರೆ. ಶಾಡಪ್. ಇನ್ನೊಬ್ರು ಎಂಜಿಲ್ ಕಾಸ್ ಆಸೆ ಬಿಡೋ ನಾಯಿ ನಾನಲ್ಲ. ಮಿಸ್ಟರ್ ರಮೇಶ್. ಎಸ್ ಸರ್. ಯಾರನ್ನು ಒಳಗೆ ಬಿಡಬೇಡಿ. ಓಕೆ ಸರ್. ನಡೀರಮ್ಮ, ನಡೀರಮ್ಮ, ಹಿಂದಕ್ಕೆ ನಡೀರಮ್ಮ, ನಡೀರಿ. ಇದೆಲ್ಲ ಹೇಗಾಯ್ತು ಡಾಕ್ಟರ್? ಈ ಮಕ್ಕಳಿಗೆಲ್ಲ ಈ ಬಾಟ್ಲಿರೋ ಔಷಧಿ ಕೊಟ್ಟಿತ್ತು. ಸ್ವಲ್ಪ ಹೊತ್ತಿಗೆಲ್ಲ ಅವ್ರಿಗೆ ಅದು ರಿಯಾಕ್ಷನ್ ಆಗಿ ಕೊನೆಗೆ ಅವ್ರ ಪ್ರಾಣನೇ ಹೋಯ್ತು. ಆ ಔಷಧಿ ಯಾವ ಕಂಪ್ನಿದು ಡಾಕ್ಟರ್? ಇದೆಲ್ಲ ಮಿಸ್ಟರ್ ಮೋಹನ್ ಸೇರಿರೋ ಸ್ಮ್ಯಾಕ್ ಫಾರ್ಮಾಸ್ಯೂಟಿಕಲ್ಸ್ ತಯಾರು ಮಾಡಿರೋದು. ವಾಟ್? ನಮ್ ಕಂಪ್ನಿದಾ? ಇಂಪಾಸಿಬಲ್. ಹಾಗಾಗೋದು ಸಾಧ್ಯನೇ ಇಲ್ಲ. ಮಿಸ್ಟರ್ ಮೋಹನ್, ಏನ್ ಸರ್ ಇದು ಅನ್ಯಾಯ? ಈ ಅನಾಥ ಮಕ್ಕಳಿಗೆ ಔಷಧಿ ಕೊಟ್ಟು ಕೂಡಲೇ ಸತ್ರು ಅಂತ ವಿಷಯ ತಿಳಿದ ತಕ್ಷಣ ನಾನು ಓಡ್ ಬಂದೆ. ಮಿಸ್ಟರ್ ಮೋಹನ್, ನೀವು ಅನಾಥಾಶ್ರಮಕ್ಕೆ ಫ್ರೀ ಮೆಡಿಸಿನ್ ಕೊಡ್ತಿದ್ರಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅಂದ ಮಾತ್ರಕ್ಕೆ ಕಂಡಿದ್ದನ್ನೆಲ್ಲ ಕಳ್ಸಕ್ಕಾಗತ್ತೆಯೇ? ಸ್ವಲ್ಪ ಸರಿಯಾಗಿ ನೋಡಿ ಕಳಿಸ್ಬೇಕು ತಾನೆ. ಮಿಸ್ಟರ್ ಸಂಜೀವಯ್ಯ, ನೀವು ನನ್ನ ಹಾಗೆ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿ ಓನರ್. ಔಷಧಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟೊಂದು ಪ್ರಿಕಾಷನ್ ತಗೋತೀವಿ ಅಂತ ನಿಮಗೂ ಗೊತ್ತು. ಇದೆಲ್ಲ ಹೇಗಾಯ್ತು ಅಂತ ನನ್ನೇ ಕೇಳ್ತಿರಲ್ಲ. ಮಿಸ್ಟರ್ ಮೋಹನ್, ನೀವು ಕೊಟ್ಟ ಔಷಧಿಯಿಂದ ಮಕ್ಕಳಿಗೆಲ್ಲ ಹೀಗಾಯ್ತು ಅನ್ನೋದು ದೊಡ್ಡದಲ್ಲ ರೀ. ನಿಮ್ಮಂಥವ್ರಿಗೆ ಕೆಟ್ಟ ಹೆಸರು ಬಂದ್ರೆ ನಮ್ಮಂತ ಔಷಧಿ ತಯಾರು ಮಾಡೋರಿಗೆ ತೊಂದರೆ ಆಗುತ್ತೆ. ಇದೊಂಥರ ಬ್ಲಾಕ್ ಸ್ಪಾಟ್, ಅವಮಾನ. ಸಂಜೀವಯ್ಯನವರೇ, ನಮ್ ಫ್ಯಾಕ್ಟ್ರಿಲಿ ಬೇಜವಾಬ್ದಾರಿಯಿಂದ ಇಂಥದ್ದೆಲ್ಲ ಆಗೋಕ್ ಸಾಧ್ಯನೇ ಇಲ್ಲ. ಔಷಧಿ ತಯಾರಾಗಿ ಪ್ಯಾಕ್ ಆಗೋವರೆಗೂ ಯಜಮಾನ್ರೆ ಖುದ್ದಾಗಿ ನಿಂತು ಪರಿಶೀಲಿಸ್ತಾರೆ. ಈ ಸಲ ಅನಾಥಾಲಯಕ್ಕೆ ಔಷಧಿಗಳನ್ನು ಕೂಡ ಅವರೇ ನಿಂತು ದಾನವಾಗಿ ಕಳಿಸ್ಕೊಟ್ರು. ನೋ, ನಮ್ ಫ್ಯಾಕ್ಟ್ರಿಲಿ ಹೀಗೆಲ್ಲ ವಿಷ ಮಿಶ್ರಣ ಆಗಿರೋಕ್ ಸಾಧ್ಯನೇ ಇಲ್ಲ. ಈ ಔಷಧಿ ಅನಾಥಾಲಯಕ್ಕೆ ಕಳಿಸಿದ ದಿನ ಬೇರೆ ಯಾರು ಕಳಿಸಿದಿರಾ ಅಂತ ಗೊತ್ತಾ? ಆಗಿದ್ದ ಪಕ್ಷದಲ್ಲಿ ಅವರು ತಕ್ಷಣ ಔಷಧಿ ಉಪಯೋಗಿಸಬೇಡಿ ಅಂತ ತಿಳಿಸ್ಬೇಕು. ಇಲ್ದಿದ್ರೆ ಈ ಔಷಧಿಯಲ್ಲಿ ವಿಷ ಮಿಶ್ರಣ ಆಗಿಲ್ಲ ಅಂತ ನೀವು ಪ್ರೂವ್ ಮಾಡಬೇಕು. ಎಸ್, ಯು ಆರ್ ಕರೆಕ್ಟ್. ಈಗಲೇ ಪ್ರೂವ್ ಮಾಡ್ತೀನಿ. ಸರ್, ಅದಕ್ಕೆ ನೀವ್ಯಾಕೆ ಕಷ್ಟಪಡ್ತೀರಾ? ನೀವು ಮನೆಗೆ ಹೋಗಿ. ಪಾಪ ಶ್ವೇತಾ ನಿಮ್ಗೋಸ್ಕರ ಕಾಯ್ತಿರ್ತಾಳೆ. ಆ ರೆಕಾರ್ಡ್ಗಳನ್ನ ನಾನ್ ತೆಗೆಸ್ ನೋಡ್ತೀನಿ. ನಾನೇ ಹೋಗ್ತೀನಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಎಲ್ಲ ಡೀಟೇಲ್ಸ್ ಈ ಫೈಲಲ್ಲಿ ಇದೆ. ಇದನ್ನ ತಗೊಂಡೋಗಿ ಪೊಲೀಸ್ನವ್ರು ಕೊಟ್ರೆ ಅವ್ರಿಗೆ ವಿಷಯ ತಿಳಿಯುತ್ತೆ. ಹಲೋ. ಹಾಯ್. ಹಾಯ್. ಎಷ್ಟೊಂದು ಜನ ಫ್ರೆಂಡ್ಸ್ ಬಂದಿದ್ದಾರೆ ಗೊತ್ತಾ? ಎಡುಬೇಡ, ನಿಧಾನವಾಗಿ ನಡಿ. ಹಾಯ್. ಹಾಯ್ ಉಷಾ. ಹಾಯ್ ಶ್ವೇತಾ. ಹಲೋ. ಹಾಯ್. ಹಾಯ್. ಹಾಯ್ ರೂಪಾ. ಹಾಯ್ ಶ್ವೇತಾ. ಮಮ್ಮಿ, ಡ್ಯಾಡಿ ಯಾಕೆ ಇನ್ನೂ ಬಂದಿಲ್ಲ? ಆಫೀಸ್ ನಲ್ಲೇನೋ ಕೆಲಸ ಇರ್ಬೇಕು, ಅದಕ್ಕೆ ಲೇಟ್ ಆಗಿದೆ. ಇನ್ನೇನ್ ಬಂದ್ಬಿಡ್ತಾರೆ. ಡ್ಯಾಡಿ ಯಾವಾಗ್ಲೂ ಲೇಟು. ಇವತ್ತು ಸ್ಪೆಷಲ್ ಪ್ರೆಸೆಂಟೇಷನ್ ತಂದ್ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೂ ತಂದ್ಕೊಟ್ಟಿಲ್ಲ. ಯೋಚನೆ ಮಾಡ್ಬೇಡ ಮರಿ, ಖಂಡಿತ ತಂದ್ಕೊಡ್ತಾರೆ. For more updates, like, comment,
Subscribe to our channel